ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಹಾಗೂ KPCL ಮತ್ತು KPTCLನ ಮುಂದೆ ಬರುವಂಥ ನೋಟಿಫಿಕೇಷನ್ಸ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಪ್ರಿಪೇರ್ ಆಗ್ತಿದ್ದೀರಾ, ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ KPCL 2017 ಬಂದಿರುವಂಥ ನೋಟಿಫಿಕೇಷನ್ ಇದೀಗ ಎಂಡ್ ಆಗಲಿಕ್ಕೆ ಬಂದಿದೆ. ಸೊ ಈಗಾಗಲೇ ಒಂದು ಬ್ಯಾಚ್ಗೆ April 2 ಜಾಯ್ನಿಂಗ್ ಡೇಟ್ನ ಕೊಟ್ಟಿರ್ತಾರೆ. ಸೊ ಇನ್ನೂ ಕೆಲವ್ರದ್ದು ಸಿಂಧುತ್ವ ಪೊಲೀಸ್ ವೆರಿಫಿಕೇಷನ್ ಆಗದೇ ಇರೋ ಕಾರಣದಿಂದ ಇನ್ನೂ ಕೆಲವರು 622 ಭಾಗದಲ್ಲಿ ಕೆಲವೊಬ್ಬರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ, ಇನ್ನು ಕೆಲವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿಲ್ಲ. ಬರದೇ ಇರುವಂಥವರು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಪ್ಲೀಟ್ ಆಗಿದ ಕೂಡಲೇ ಅವ್ರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸು ಇಶ್ಯೂ ಮಾಡ್ತಾರೆ KPCL ಕಡೆಯವರು. ಸೊ ಈಗ ಸಾಕಷ್ಟು ಜನ ಈ KPCLಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್ನ ಕೇಳ್ತಾ ಇದ್ರು. ಸೊ ಆ ಒಂದು ಡೌಟ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಈ ವಿಡಿಯೋ ಕೊನೆಯದಾಗಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂದರೆ ಮುಂದೆ ಬರುವಂತಹ KPTCL ಹಾಗೂ KPCL ನೋಟಿಫಿಕೇಷನ್ಸಿನ ಪ್ರತಿಯೊಂದು ಅಪ್ಡೇಟ್ನು ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಯಾವುದೇ ಥರದ ಟೆಕ್ನಿಕಲ್ ಎಕ್ಸಾಮ್ಸ್ ಬಂತು ಅದರ ಒಂದು ಅಪ್ಡೇಟ್ನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಈಗ ಕೆಲವೊಂದು ಡೌಟ್ಸ್ ಯಾವುದಿತ್ತು. ಸೊ ಸಾಕಷ್ಟು ಜನ ಈ KPCL ಮೊದಲ ಹಂತದಲ್ಲಿ ಏನು ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡ್ಕೊಂಡಿದ್ದಾರೆ ಅವ್ರು ಬಿಟ್ಟು ರಿಸೀವ್ ಮಾಡ್ಕೊಳ್ಳದೇ ಇರೋಂಥವ್ರು ಕೇಳ್ತಿರುವಂಥ ಪ್ರಶ್ನೆಗಳು ಇದಾಗಿದೆ. ಸರ್, ನಮಗೆ ಯಾವಾಗ ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ? ಯಾರು ಈ ಸಿಂಧುತ್ವ ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗದೇ ಇರೋರು. ಸೊ ನೋಡಿ, ಪೊಲೀಸ್ ವೆರಿಫಿಕೇಷನು ಸಿಂಧುತ್ವ ಕಂಪ್ಲೀಟ್ ಆಗಿದ್ದ ಕೂಡಲೇ ಹಾಗೂ ಕೆಲವೊಂದು ಡಾಕ್ಯುಮೆಂಟ್ಸ್ದು ವ್ಯಾಲಿಡಿಟಿ ಚೆಕ್ ಇದೆ, ಆ ಒಂದು ವ್ಯಾಲಿಡಿಟಿ ಚೆಕ್ ಕಂಪ್ಲೀಟ್ ಆಗಿದ್ದ ಕೂಡಲೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಯಾವಾಗ ಇಶ್ಯೂ ಮಾಡ್ಬೋದು ಸರ್ ಅಂತ ಕೆಲವರು ಕೇಳ್ತಾರೆ. ನೋಡಿ, ನೆಕ್ಸ್ಟ್ ಮಂತ್ ಅಂದರೆ April 15ರಿಂದ 30ನೇ ತಾರೀಕು ಒಳಗಡೆ ನಿಮಗೆ ಯಾವುದೇ ಟೈಮಲ್ಲಾದರೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗುತ್ತೆ. ಸೊ ಜಾಯ್ನಿಂಗ್ ಡೇಟ್ ಯಾವಾಗ ಕೊಡ್ಬೋದು? ಮೇ ತಿಂಗಳಲ್ಲಿ ಜಾಯ್ನಿಂಗ್ ಡೇಟ್ ಕೊಡ್ಬೋದು, ಅಥವಾ ಏಪ್ರಿಲ್ ಎಂಡ್ ವೀಕ್ ಅಂದರೆ ಕೊನೆಯ ವೀಕಲ್ಲೂ ನಿಮಗೆ ಜಾಯ್ನಿಂಗ್ ಡೇಟ್ ಕೊಡುವ ಸಾಧ್ಯತೆಗಳಿದೆ. ಸೊ ಆಲ್ಮೋಸ್ಟ್ KPCL ಅವರು ಅವರ ಎಂಡಿಂದ ಈ ಒಂದು ಪ್ರಾಸೆಸ್ನ ಬೇಗನೆ ಕಂಪ್ಲೀಟ್ ಆಗೋದಕ್ಕೆ ಅವರ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ ವೆರಿಫಿಕೇಷನ್ ಸಾಕಷ್ಟು ಜನದ್ದು ಕಂಪ್ಲೀಟ್ ಆಗಿದೆ. ಯಾರೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡ್ಕೊಂಡಿಲ್ಲ ಅವರಲ್ಲಿ ಸಾಕಷ್ಟು ಜನದ್ದು ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಸಿಂಧುತ್ವ ಪ್ರಾಸೆಸಲ್ಲಿದೆ. ಹಾಗೂ ಕೆಲವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಈ ವ್ಯಾಲಿಡಿಟಿ ಚೆಕ್ ಅಂತ ಏನಿದೆ, ಆ ಒಂದು SSLC ಡಾಕ್ಯುಮೆಂಟ್ ಇರ್ಬೋದು, ಇಂಜಿನಿಯರಿಂಗ್ ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ರೂರಲ್ ಸರ್ಟಿಫಿಕೇಟ್ ಇರ್ಬೋದು, HK ಸರ್ಟಿಫಿಕೇಟ್ ವ್ಯಾಲಿಡಿಟಿ ಚೆಕ್ ಇರ್ಬೋದು, ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ಸಿನ ವ್ಯಾಲಿಡಿಟಿ ಚೆಕ್ ಇರ್ಬೋದು, ಇವುಗಳೆಲ್ಲವೂ ಒಂದೊಂದಾಗಿ ಮುಗಿತಾ ಬರ್ತಾ ಇದೆ. ಸೊ DT ಕಡೆಯಿಂದ ಇರ್ಬೋದು, VTU ಕಡೆಯಿಂದ ಇರ್ಬೋದು, ವ್ಯಾಲಿಡಿಟಿ ಚೆಕ್ ನಡೀತಾ ಇದೆ. ಸಾಕಷ್ಟು ಜನ ಅದರದ್ದು ಏನು ಪ್ರಾಸೆಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದರದ್ದು ಪ್ರಾಸೆಸ್ ಮಾಡ್ತಾ ಇದ್ದಾರೆ ಅವರು. ಸೊ ಇದೇ ರೀತಿಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಆದಷ್ಟು ಬೇಗನೆ ವ್ಯಾಲಿಡಿಟಿ ಚೆಕ್ ಇರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು, ಸಿಂಧುತ್ವ ಇರೋದು, ಪೊಲೀಸ್ ವೆರಿಫಿಕೇಷನ್ ಇರ್ಬೋದು, ಈ ಎಲ್ಲದೂ ಬೇಗನೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮಂತ್ 15th ಒಳಗಡೆ ಈ ಎಲ್ಲ ಕಂಪ್ಲೀಟ್ ಆಗಿದ್ದ ಕೂಡಲೇ ಆದರೂ, ಅಥವಾ ಇನ್ನೂ ಕೆಲವ್ರದ್ದು ಈ ಸಿಂಧುತ್ವ ಕಂಪ್ಲೀಟ್ ಆಗಿರಲ್ಲ, ಆದ್ರೂ ಏನು ಮಾಡ್ತಾರೆ KPCL ಅವರು ಒಂದು ಕಂಡೀಷ್ನಲ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡಿಬಿಟ್ಟು ನೀವು ಜಾಯಿನ್ ಆಗಿದ ನಂತರ ಸಿಂಧುತ್ವ ಕಂಪ್ಲೀಟ್ ಮಾಡ್ಕೊಳ್ದೇ ಇರೋರು ಕೆಲವೊಂದು ಟೈಮ್ ಪೀರಿಯಡ್ ಕೊಟ್ಬಿಟ್ಟು ಅಷ್ಟರೊಳಗಡೆ ನೀವು ಸಿಂಧುತ್ವ ಕಂಪ್ಲೀಟ್ ಮಾಡಬೇಕಂತ ಹೇಳ್ತಾರೆ. ಸೊ ಆ ಒಂದು ಕಾರಣದಿಂದ ಆದಷ್ಟು ಬೇಗನೆ ಈ ಒಂದು ಪ್ರಾಸೆಸ್ ಏನಿದೆ ಕಂಪ್ಲೀಟ್ ಆಗೋಗುತ್ತೆ. ನೆಕ್ಸ್ಟ್ ಮಂತ್ 15th ಒಳಗಡೆ ಅಥವಾ 20th ಒಳಗಡೆ ಈ ಪ್ರಾಸೆಸ್ ಏನಿದೆ ಎಲ್ಲ ಕಂಪ್ಲೀಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಸಾಕಷ್ಟು ಜನ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ಕೊಳ್ತೀರಾ. ಮೇ ಒಳಗಡೆ ನಿಮಗೆ ಜಾಯ್ನಿಂಗ್ ಡೇಟ್ ಆದರೂ ಕೊಡ್ತಾರೆ, ಅಥವಾ ಏಪ್ರಿಲ್ ಎಂಡ್ ಒಳಗಡೆ ಜಾಯ್ನಿಂಗ್ ಡೇಟ್ ಆದರೂ ಕೊಡ್ತಾರೆ. ಸೊ ಹಂತವಾಗಿ ಪ್ರಾಸೆಸ್ನ ಮುಗಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ಮುಗಿಸ್ಬಿಟ್ಟು ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸು ರೀಚ್ ಆಗೋ ಥರ ನೋಡ್ಕೊಳ್ತಾರೆ. ಹಾಗೂ ಕೆಲವು ಡೌಟ್ಸ್ ಇತ್ತು, ಹಾಗೂ ಕೆಲವರು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿದರು. ಈಗ KPCLಲ್ಲಿ ಕೆಲವ್ರದ್ದು ಏನಾಗಿದೆ ಅಂದರೆ, ಈ ರೂರಲ್ ಸರ್ಟಿಫಿಕೇಟ್ ಚೆಕಪ್ ಇರ್ಬೋದು, ಅಥವಾ ರೂರಲ್ ಸರ್ಟಿಫಿಕೇಟಿನ ಒಂದು ವ್ಯಾಲಿಡಿಟಿ ಚೆಕ್ ಇರ್ಬೋದು, ಅಥವಾ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕೆಲವರಿಗೆ ಕಾಲ್ ಕೂಡ ಬಂದಿಲ್ಲ, ಈ ಥರ ಪೊಲೀಸ್ ವೆರಿಫಿಕೇಷನ್ ನಿಮ್ಮದು ಬಂದಿದೆ, ಬಂದು ರೀಚ್ ಆಗಿ ಅಂತಂತೇಳಿ. ಸೊ ಎಲ್ಲರಿಗೂ ಬರುತ್ತೆ. ಇನ್ ಕೇಸ್ ಏನಾದರೂ ಈ ನೆಕ್ಸ್ಟ್ ಇವತ್ತೇನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿಂದ ಒಂದು 5 to 7 days ಒಳಗಡೆ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ, ಸಿಂಧುತ್ವ ಅದು ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ, ಸರ್ ನಮ್ದು ಇನ್ನೂ ಏನು ಕತೆ ಅಂತ ಕೇಳಿದ್ರೆ, ನೋಡಿ, ಯಾರ್ಯಾರ್ದು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಇನ್ನೂ ಬಂದಿಲ್ಲ, ಶಾರ್ಟ್ ಲಿಸ್ಟ್ ಆಗಿದ್ದೀವಿ ಬಟ್ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಬಂದಿಲ್ಲ ಅಂತನವರು KPCL ಆಫೀಸ್ಗೆ ಖುದ್ದಾಗಿ ವಿಸಿಟ್ ಮಾಡಿ, ಇಬ್ಬರು ವಿಸಿಟ್ ಮಾಡಬೇಡಿ, ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಅಥವಾ ನಿಮ್ಮ ಗ್ರೂಪ್ಗಳಂತ ಮಾಡ್ಕೊಂಡಿರ್ತಾರೆ ಸೆಲೆಕ್ಟೆಡ್ ಆಸ್ಪಿರೆಂಟ್ಸ್ದು, ಆ ಗ್ರೂಪಲ್ಲಿ ಇನ್ನೂ ಯಾರ್ದು ಬಂದಿಲ್ಲ ಅವರೆಲ್ಲರೂ KPCL ಆಫೀಸಿಗೆ ವಿಸಿಟ್ ಮಾಡಿ ಅವರಿಗೆ ಇಂಟಿಮೇಟ್ ಮಾಡಿ, ಈ ಥರ ನಮ್ಮದು ಶಾರ್ಟ್ ಲಿಸ್ಟ್ ಆಗಿದೆ, ಇನ್ನೂ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಬಂದಿಲ್ಲ ಅಂತೇಳಿ. ನೀವು ಬರುತ್ತೆ ಅಂತ ಕಾಯ್ಕೊಂತ ಕೂತ್ರು ನಿಮ್ಮ ಕಡೆಯಿಂದ ತಪ್ಪಾಗುತ್ತೆ. ಸೊ ಆದಷ್ಟು ಬೇಗನೆ ನೋಡಿ, 5 to 7 days ವೆಯ್ಟ್ ಮಾಡಿ. ಬಂದಿಲ್ಲ ಅಂದರೆ KPCL ಆಫೀಸಿಗೆ ವಿಸಿಟ್ ಮಾಡಿ, ನಿಮ್ಮದು ಏನು ಪ್ರಾಬ್ಲಮ್ ಇದೆ ಅದನ್ನು ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವರಾಗ ಸ್ಟೆಪ್ನ ತೊಗೊಳ್ತಾರೆ. ಈ ಒಂದು ಪ್ರಾಸೆಸ್ನಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಅವುಗಳನ್ನ ಕರೆಕ್ಷನ್ ಮಾಡ್ಕೊಳ್ತಾರೆ. ಹಾಗೂ ಕೆಲವ್ರದ್ದು ಈ ಒಂದು ರೂರಲ್ ಸರ್ಟಿಫಿಕೇಟ್ ಇರ್ಬೋದು, ಅದೆಲ್ಲ ಹೇಗೆ ಚೆಕ್ ಮಾಡಬೇಕನ್ನೋದೊಂದಿದೆ. ನೋಡಿ, BO ಆಫೀಸಲ್ಲಿ ನಿಮಗೆ ರೂರಲ್ ಸರ್ಟಿಫಿಕೇಟ್ದು ಚೆಕಪ್ ಆಗುತ್ತೆ, ಹಾಗೂ SSLC ಬೋರ್ಡಿಂದ SSLC ಡಾಕ್ಯುಮೆಂಟು,
ಡಿ ಟಿ ಬೋರ್ಡಿಂದ ಡಿ ಟಿ ಡಾಕ್ಯುಮೆಂಟ್ ವ್ಯಾಲಿಡಿಟಿ ಚೆಕ್ ಇರ್ಬೋದು, ವಿ ಟಿ ಯು ಬೋರ್ಡಿಂದ ವಿ ಟಿ ಯು ವ್ಯಾಲಿಡಿಟಿ ಚೆಕ್ ಇರ್ಬೋದು, ಅಂದರೆ ಸರ್ಟಿಫಿಕೇಟ್ಸ್ ವ್ಯಾಲಿಡಿಟಿ ಚೆಕ್ ಇರ್ಬೋದು. ಈ ಬೋರ್ಡ್ಸಿಂದ ಆ ವ್ಯಾಲಿಡಿಟಿ ಚೆಕಪ್ ನಡೆಯುತ್ತೆ. ಅದಾಗಿ ನಂತರ ಪೊಲೀಸ್ ವೆರಿಫಿಕೇಷನ್ ನಿಮ್ಮ ತಾಲೂಕು ಅಥವಾ ನಿಮ್ಮ ಡಿಸ್ಟಿಕ್ಕಿಂದ ನಿಮ್ಮ ಸರ್ಕಲ್ ಇರುವಂಥ ಪೊಲೀಸ್ ಸ್ಟೇಷನಿಂದ ನಿಮಗೆ ಕಾಲ್ ಬರುತ್ತೆ, ಈ ಥರ ಪೊಲೀಸ್ ವೆರಿಫಿಕೇಷನ್ ಬಂದಿದೆ, ಬನ್ನಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ಬಂದು ಪೊಲೀಸ್ ವೆರಿಫಿಕೇಷನ್ ಮುಗಿಸ್ಕೊಳ್ಳಿ ಅಂತೇಳಿ. ಅದೇ ರೀತಿಯಲ್ಲಿ ಡಿ ಸಿ ಆಫೀಸಿಂದ ಅಥವಾ ತಾಲೂಕು ಆಫೀಸಿಂದ ನಿಮಗೆ ಒಂದು ಸಿಂಧುತ್ವದ ಬರುತ್ತೆ ಕಾಲು. ಸೊ ಆ ಮುಖಾಂತರ ನೀವು ಸಿಂಧುತ್ವನ ಮುಗಿಸ್ಕೊಳ್ಬೇಕಾಗುತ್ತೆ. ಸೊ ಯಾರೆಲ್ಲ ಬಂದಿಲ್ಲ, ನಿಮ್ಮ ಸರ್ಕಲ್ ಇರುವಂಥ ಪೊಲೀಸ್ ಸ್ಟೇಷನ್ ಜೊತೆಗೆ ಸ್ವಲ್ಪ ಕಾಂಟ್ಯಾಕ್ಟಲ್ಲಿರಿ, ಫ್ರೀಕ್ವೆಂಟಾಗಿ ಕಾಂಟ್ಯಾಕ್ಟಲ್ಲಿ ಇದ್ದು ನಿಮ್ಮ ಒಂದು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಾಯಿರಿ. ಸೊ ನಮ್ಮದು ಪೊಲೀಸ್ ವೆರಿಫಿಕೇಷನ್ ಬಂದಿಲ್ಲ, ಬರ್ತಿದೆಯಾ ಇಲ್ಲ ಅಂತ ಒಂದ್ಸಲ ಇನ್ಫಾರ್ಮೇಷನ್ ಕೇಳ್ತಾಯಿರಿ. ಅದೇ ರೀತಿಯಲ್ಲಿ ತಾಲೂಕು ಆಫೀಸಲ್ಲೂ ಅಷ್ಟೇ, ಡಿ ಸಿ ಆಫೀಸಲ್ಲೂ ಅಷ್ಟೇ ಪ್ರತಿದಿನ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ಕೊಳ್ತಾಯಿರಿ ಬರದೇ ಇದ್ದರೆ. ಸೊ ಯಾರ್ಯಾರ್ದು ಬಂದಿಲ್ಲ 5 to 7 days ವೆಯ್ಟ್ ಮಾಡಿ, ಬಂದಿಲ್ಲ ಅಂದರೆ ಹೇಳಿದ್ದೀನಲ್ಲ KPCL ಆಫೀಸ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮ್ಮ ಪ್ರಾಬ್ಲಮ್ನ ಇನ್ಫಾರ್ಮ್ ಮಾಡಿ ಅವರು ಅದನ್ನು ರಿಸಾಲ್ವ್ ಮಾಡ್ತಾರೆ. ಆದಷ್ಟು ಬೇಗನೆ ವರ್ಕ್ ಮಾಡ್ತಾರೆ ಅದರ ಮೇಲೆ ರಿಸಾಲ್ವ್ ಮಾಡೋದಕ್ಕೆ. ಸೊ ಇದು KPCLನ ಒಂದು ಅಪ್ಡೇಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು KPTCLನ ಅಪ್ಡೇಟ್. ಸಾಕಷ್ಟು ಜನ ಈ KPTCL ನೋಟಿಫಿಕೇಷನ್ ಹಾಗೂ KPCL ಅಪ್ಕಮಿಂಗ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತೇಳಿ ಯೂಟ್ಯೂಬಿನ ಕಮೆಂಟ್ ಬಾಕ್ಸಲ್ಲಿ ಭಾಳಷ್ಟು ಜನ ಕಮೆಂಟ್ನ ಕೇಳಿದ್ದಾರೆ. ಸೊ ಕಮೆಂಟ್ನ ಡ್ರಾಪ್ ಮಾಡಿದ್ದಾರೆ. ಆ ಕಮೆಂಟ್ಗೆ ಸಂಬಂಧಪಟ್ಟಂತೆ ನನ್ನ ರಿಪ್ಲೈ ಬಂದು ಈ ಥರ ಇರುತ್ತೆ. ನೋಡಿ, KPCL ನೋಟಿಫಿಕೇಷನು ಈ ವರ್ಷದಲ್ಲಿ ಬರುವ ಸಾಧ್ಯತೆಗಳು ಕಮ್ಮಿ. ಇನ್ ಕೇಸ್ ಬರುತ್ತೆ ಅನ್ನೋದಿತ್ತಂದರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ಎಂಡಲ್ಲಿ ಬರೋ ಚಾನ್ಸಸ್ ಭಾಳ ಕಮ್ಮಿ ಇದೆ, 50% ಚಾನ್ಸಸ್ ಅಂತ ಅನ್ಬೋದು. ಬಟ್ ನೆಕ್ಸ್ಟ್ ಇಯರ್ 2027 ಮಿಡ್ ಒಳಗಡೆ KPCL ಕಡೆಯಿಂದ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳು ಭಾಳ ಇದೆ. 90% ನೆಕ್ಸ್ಟ್ ಇಯರ್ 2027 ಮಿಡ್ ಒಳಗಡೆ KPCL ನೋಟಿಫಿಕೇಷನ್ ಬರ್ಬೋದು. ಅದಾದ ನಂತರ KPTCL. ಸೊ ನೋಡಿ, ಈಗಾಗಲೇ ನಾನು ನಿಮಗೆ ಈ ಒಂದು ಡಾಕ್ಯುಮೆಂಟ್ನ ತೋರಿಸ್ಕೊಟ್ಟಿದ್ದೆ KPTCL ಆಸ್ಪಿರೆಂಟ್ಸ್ಗೆ. ಸೊ KPTCL ಆಸ್ಪಿರೆಂಟ್ಸ್ ಯಾರೆಲ್ಲ ಈ ಒಂದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ಸಿವಿಲ್ ಡಿಪಾರ್ಟ್ಮೆಂಟಿಂದ ಇದ್ದೀರಾ, ಈ ಒಂದು ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಿದ್ದೀರಾ, ನೋಡಿ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಬರೋದಂತೂ ನಿಜ. ವೇಕೆನ್ಸೀಸ್ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಐಡಿಯಾ ಇದನ್ನು ಕೊಟ್ಟಿದ್ದರು ರೀಸೆಂಟಾಗಿ. ಇದೊಂದು ಎಲ್ಲರ ವೆಬ್ಸೈಟ್ಸಲ್ಲಿರ್ಬೋದು, ಯೂಟ್ಯೂಬ್ ಚಾನಲಲ್ಲಿರ್ಬೋದು ಹಾಗೂ ಟೆಲಿಗ್ರಾಮು, ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಡಾಕ್ಯುಮೆಂಟು ಸರ್ಕ್ಯುಲೇಟ್ ಆಗ್ತಿತ್ತು. ಸೊ ಇದ್ರ ಪ್ರಕಾರ ಇದು ಬ್ರೀಫಾಗಿ ಕೊಟ್ಟಿರುವಂಥ ಅಥವಾ ಒಂದು ರಫ್ ಆಗಿ ಕೊಟ್ಟಿರುವಂಥ ಸಂಖ್ಯೆ ಅಂತ ಅನ್ಬೋದು. ಇಷ್ಟು ವೇಕೆನ್ಸೀಸ್ ಅಥವಾ ಇದಕ್ಕಿಂತ ಜಾಸ್ತಿನೂ ಬರ್ಬೋದು. ಇಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಟಿಫಿಕೇಷನ್ ಇದೆ. ಸೊ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇದು ಬರುತ್ತಾ ಇಲ್ಲ ಅಂತೇಳಿ KPCL ಅವರು ಕನ್ಫರ್ಮ್ ಮಾಡಬೇಕು. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು. ಸಿಮಿಲರ್ ಆಗಿ ಎಇ ಫಾರ್ ಎಲೆಕ್ಟ್ರಿಕಲ್ ಮತ್ತು ಸಿವಿಲು. ಅದೇ ರೀತಿಯಲ್ಲಿ JE ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಏನೋ ಲೈನ್ಮ್ಯಾನ್ ಅಂತೀರಾ ಅಥವಾ ಜೂನಿಯರ್ ಪವರ್ಮ್ಯಾನ್ ಅಂತ ಕರಿತೀರಾ, ಏನು ALM ಅಂತ ಕರಿತೀವಿ, ಈ ನೋಟಿಫಿಕೇಷನ್ ಇರ್ಬೋದು. ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಒಂದು ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಇದೆಯಲ್ಲ, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಪೋಸ್ಟು, ಇದು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಪೋಸ್ಟು. ಸೊ ಎಲ್ಲ ವೇಕೆನ್ಸೀಸ್ಗೂ ನೋಟಿಫಿಕೇಷನ್ ಬರುತ್ತೆ. ಬಟ್ ಸ್ಟೇಜ್ ವೈಸ್ ಬರ್ಬೋದು. ಇದರಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಮೊದಲನೇದಾಗಿ ಬರೋ ಸಾಧ್ಯತೆಗಳಿದೆ ಈ ಇಯರ್ ಎಂಡ್ ಒಳಗಡೆ 2026 ಎಂಡ್ ಒಳಗಡೆ ಅಥವಾ 2026 ಮಿಡ್ ಒಳಗಡೆ, ಅಂದರೆ ಜೂನಿಂದ ಆಗಸ್ಟ್ ಒಳಗಡೆ ಇಟ್ಕೊಳ್ಳಿ. ಈ ಟೈಮ್ ಪೀರಿಯಡ್ ಒಳಗಡೆ ಜೂನಿಯರ್ ಲೈನ್ಮೆನ್ದು ಅಥವಾ ALM ಅಸಿಸ್ಟೆಂಟ್ ಲೈನ್ಮೆನ್ ಏನಿದೆಯಲ್ಲ ಅದು ಜೂನಿಯರ್ ಲೈನ್ಮೆನ್ನು ಅಥವಾ ಪವರ್ಮೆನ್ ಅಂತ ಏನು ಕರಿತೀವಿ, ಈ ಲೈನ್ಮೆನ್ ಪೋಸ್ಟ್ ಏನಿದೆಯಲ್ಲ ಈ ನೋಟಿಫಿಕೇಷನ್ ಬರುತ್ತೆ. ALM ವೇಕೆನ್ಸಿ ಬರುವ ಸಾಧ್ಯತೆಗಳು ಭಾಳ ಇದೆ. ALM ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೇಕೆನ್ಸೀಸಲ್ಲಿ HKಗೆ ಒಟ್ಟಾರೆ ಸೇರಿ 5250 ವೇಕೆನ್ಸೀಸ್ ಇದೆ. ಅಷ್ಟು ವೇಕೆನ್ಸೀಸ್ ಬರದೇ ಇದ್ದರೂ ಮಿನಿಮಮ್ 2000 ವೇಕೆನ್ಸೀಸ್ ಬರುತ್ತೆ. ಯಾವಾಗ 2026 ಮಿಡ್ ಒಳಗಡೆ, 2026 ಮಿಡ್ಡು ಅಥವಾ ಆಗಸ್ಟ್ ಒಳಗಡೆ ಅಂತ ಇಟ್ಕೊಳ್ಳಿ. ಆಗಸ್ಟ್ ಒಳಗಡೆ ಈ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳು ಭಾಳ ಇದೆ. ಫಸ್ಟ್ ನೋಟಿಫಿಕೇಷನ್ ಇದೆ ನಿಮಗೆ ರಿಲೀಸ್ ಆಗೋದು. ಎರಡನೇ ನೋಟಿಫಿಕೇಷನ್ ಏನು ಬರ್ಬೋದು, JE ವೇಕೆನ್ಸಿ, AE ವೇಕೆನ್ಸಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವೇಕೆನ್ಸಿ ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟು, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಅಂತ ಏನು ಕರಿತೀವಿ JPA ಪೋಸ್ಟು. ಇದು ಈ ಎಲ್ಲ ವೇಕೆನ್ಸೀಸಿನ ನೋಟಿಫಿಕೇಷನ್ ಎರಡನೇ ನೋಟಿಫಿಕೇಷನ್ ಆಗಿರ್ಬೋದು. ಈ ನೋಟಿಫಿಕೇಷನ್ ಸಾಕಷ್ಟು ಜನ ಕೇಳ್ತಿದ್ದಾರೆ, ಯಾವಾಗ ಬರ್ಬೋದು ಸರ್, 2026 ಎಂಡೊಳಗೆ ಬರುತ್ತಾ ಅಥವಾ 2027 ಮಿಡ್ಡಲ್ಲಿ ಬರುತ್ತಾ ಅಂತ ಕೇಳ್ತಾರೆ. ನೋಡಿ, 2026 ಎಂಡ್ ಆಗೋದ್ರೊಳಗಡೆ, ಇನ್ನು 2026 ಎಂಡ್ ಆಗೋದ್ರೊಳಗಡೆ ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಟಿಫಿಕೇಷನು 90% ಬಂದೇ ಬರುತ್ತೆ. 90%. ಇದು ನನ್ನ ಪ್ರಕಾರ 100% ಬರುತ್ತೆ. ಬಟ್ ಅಷ್ಟು ಓವರ್ ಕಾನ್ಫಿಡೆನ್ಸ್ ಬೇಡ, 90% ಬರುತ್ತೆ ಅನ್ನಂಗೆ ಇಟ್ಕೊಳ್ಳಿ. ಯಾಕಂದರೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇದು ಈ ವರ್ಷದಲ್ಲೇ ಆಗಬೇಕು. ಏನೋ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆದ್ರೂ ಈ ವರ್ಷದಲ್ಲಿ ಬರದೇ ಇದ್ರೂ ನೆಕ್ಸ್ಟ್ ವರ್ಷ ಅಂದರೆ 2027 ಬಿಗಿನಿಂಗಲ್ಲಿ ಅಂದರೆ ಫೆಬ್ರವರಿ ಒಳಗಡೆ ಈ ನೋಟಿಫಿಕೇಷನ್ ಆಗುತ್ತೆ. 100% ಫೆಬ್ರವರಿ ಒಳಗಡೆ 2027 ಒಳಗಡೆ ಆಗುತ್ತೆ. 2026 ಎಂಡ್ ಒಳಗಡೆ ಆಗಬೇಕು. ಇನ್ ಕೇಸ್ ಕಾರಣಾಂತರಗಳಿಂದ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸಿಂದ ಸ್ವಲ್ಪ ಪೋಸ್ಟ್ಪೋನ್ ಆದ್ರೂ 2027 ಫೆಬ್ರವರಿ ಒಳಗಡೆ ಈ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದ್ದೀರಾ ಹಾಗೂ ಸಿವಿಲ್ ಇಂಜಿನಿಯರ್ಸ್ ಇದ್ದೀರಾ, ಈ ಒಂದು ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಿದ್ದೀರಾ ಹಾಗೂ ಪ್ರಿಪರೇಷನ್ ಮಾಡ್ತಿದ್ದೀರಾ,
ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರೋದಂತೂ 100% ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಬರಲ್ಲ ಅನ್ನೋದಿದ್ದರೆ ನಾನು ನಿಮಗೆ ಹೇಳಲ್ಲ, 50% ಚಾನ್ಸ್ ಇದ್ದರೂ ನಿಮಗೆ ಹೇಳಲ್ಲ, ಬಂದೇ ಬರುತ್ತೆ ಅನ್ನೋ ಇನ್ಫಾರ್ಮೇಷನ್ ಇರೋ ಕಾರಣದಿಂದನೇ ನಿಮಗೆ ಈ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಬರುತ್ತೆ ಅನ್ನೋ ಹೋಪಲ್ಲಿದ್ದೀರಾ, ಬರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ತಾರ, ಚೆನ್ನಾಗಿ ಪ್ರಿಪೇರ್ ಆಗಿ 100% ಎಫರ್ಟ್ಸ್ ಕೊಡಿ. ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ ನೋಟಿಫಿಕೇಷನು. ಹೇಳಿದಿನಲ್ಲ 2026 ಎಂಡ್ ಒಳಗಡೆ ಬರಬೇಕು, ಇಲ್ಲ 2027 ಫೆಬ್ರವರಿ ಒಳಗಡೆ ಬರುವ ಸಾಧ್ಯತೆಗಳು 100% ಇದೆ. ಸೊ ಚೆನ್ನಾಗಿ ಪ್ರಿಪೇರ್ ಆದರೆ ಈ ಒಂದು ನೋಟಿಫಿಕೇಷನಲ್ಲಿ ನಿಮ್ಮ ಹೆಸರನ್ನು ನೋಡ್ತೀರಾ. ಬರ್ಬೋದು ಬರದೇ ಇರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇರೋರು 50% ಚಾನ್ಸ್ ಇರುತ್ತೆ ನಿಮ್ಮ ಸಕ್ಸಸ್ಸು. ಸೊ ಬರಲ್ಲ ಅಥವಾ ಬಂದಿದ ಮೇಲೆ ನೋಡೋಣ ಅನ್ನೋರು ನಿಮ್ಮದು ಚಾನ್ಸಸ್ ಭಾಳ ಕಮ್ಮಿ ಇರುತ್ತೆ ಪ್ರಿಪ್ರೇಷನ್ ಆಗೋದು. ಯಾಕಂದರೆ ಟೈಮ್ ಪೀರಿಯಡ್ ಕಮ್ಮಿ ಇದ್ದಾಗ ನಿಮಗೆ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಈಗಲಿಂದನೇ ನೀವು ಪ್ರಿಪ್ರೇಷನ್ ಮಾಡ್ಕೊತ ಹೋದರೆ ನಾಳೆ ನೋಟಿಫಿಕೇಷನ್ ಬಂದಿದ್ದಾಗ ನಿಮ್ಮ ಪ್ರಿಪ್ರೇಷನ್ ಅರೌಂಡ್ 70 to 80% ಆಗಿರುತ್ತೆ. 20% ಎಫರ್ಟ್ಸ್ ಹಾಕೋದ್ರೆ ನಿಮ್ಮ ಸಕ್ಸಸ್ ಗ್ಯಾರಂಟಿ ಇರುತ್ತೆ. ಆ ಒಂದು ಕಾರಣದಿಂದ ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರೋದಂತೂ 100% ಗ್ಯಾರಂಟಿ. ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಿಮ್ಮ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಒತ್ತುಬಿಟ್ಟು ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 96 ವೇಕೆನ್ಸೀಸು, ಇಷ್ಟು ವೇಕೆನ್ಸೀಸ್ ಬರುತ್ತೆ. ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ಗೆ 8, ಅಸಿಸ್ಟೆಂಟ್ ಇಂಜಿನಿಯರ್ ನೋಡಿ 251 ಇದ್ದಾವೆ. ಇಷ್ಟು ವೇಕೆನ್ಸೀಸ್ ಬರ್ಬೋದು ಅಥವಾ ಇದಕ್ಕಿಂತ ಜಾಸ್ತಿನೂ ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ, ಕಮ್ಮಿ ಆಗೋ ಚಾನ್ಸಸ್ ಅಂತೂ ಇಲ್ಲ. ಇನ್ನು ಇದ್ರೊಳಗೆ ನೋಡಿ ಸಾಕಷ್ಟು ಜನಕ್ಕೆ ಇನ್ನೊಂದು ಡೌಟ್ ಇದೆ, ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಷನ್ ಬರಲ್ಲ ಅನ್ನೋದು. ನೋಡಿ ಜೂನಿಯರ್ ಇಂಜಿನಿಯರ್ ವೇಕೆನ್ಸೀಸು ಬಂದೇ ಬರುತ್ತೆ. ಅದೂ ಅರೌಂಡ್ 300 ವೇಕೆನ್ಸೀಸ್ ಬರ್ಬೋದು, 300 to 400 ವೇಕೆನ್ಸೀಸ್ನು ಬರುವ ಸಾಧ್ಯತೆಗಳಿದೆ. ಸೊ ಪ್ರಿಪರೇಷನ್ ಆದರೆ ನಿಮ್ಮ ಸಕ್ಸಸ್ ರೇಟ್ ಇರುತ್ತೆ. ಸೊ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ನೋಡಿ 86 ವೇಕೆನ್ಸೀಸು, ಜೂನಿಯರ್ ಇಂಜಿನಿಯರ್ ಸಿವಿಲ್ ನೋಡಿ 32, ಗುಡ್ ನಂಬರ್ ಇದನ್ನು. ಜೂನಿಯರ್ ಸ್ಟೇಷನ್ ಅಟೆಂಡೆಂಟು 750, ಇನ್ನು ಜೂನಿಯರ್ ಲೈನ್ಮೆನ್ 5250. ಇಷ್ಟು ವೇಕೆನ್ಸೀಸ್ ಬರಬೇಕು. 6473 ವೇಕೆನ್ಸೀಸ್ ಬರಬೇಕು. ಇಷ್ಟು ವೇಕೆನ್ಸೀಸ್ ಬಂದೇ ಬರುತ್ತೆ. ಪ್ರಿಪೇರ್ ಆಗಿ. 2 ನೋಟಿಫಿಕೇಷನ್ ಬರುತ್ತೆ. ನಾನು ಹೇಳಿದ ಅಸಿಸ್ಟೆಂಟ್ ಲೈನ್ಮೆನ್ದು 1 ನೋಟಿಫಿಕೇಷನ್ ಆದರೆ AE/JE 1 ನೋಟಿಫಿಕೇಷನ್ ಆಗಿರುತ್ತೆ. ಸೊ ಇದು ಬಿಟ್ಟು ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಯೂಟ್ಯೂಬಿನ ಒಂದು ಕಮೆಂಟ್ ಬಾಕ್ಸಲ್ಲಿ, ನನ್ನ ಚಾನಲಿನ ಕಮೆಂಟ್ ಬಾಕ್ಸಲ್ಲಿ, ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ ಅಥವಾ ಅಲ್ಲೇ ಕಮೆಂಟಲ್ಲಿ ನಿಮಗೆ ರಿಪ್ಲೈನೂ ಕೊಡ್ತೀನಿ. ಸೊ ಇದು ಬಿಟ್ಟು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಹಾಗೂ ಕೊನೆಯದಾಗಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂತಂದರೆ ವಿಡಿಯೋನ ಮೊದಲು ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಯಾವುದೇ ಥರದ ಅಪ್ಡೇಟ್ ಇದ್ದರೂ ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. KPTCL ಇರ್ಬೋದು, KPCL ಇರ್ಬೋದು, ಅಪ್ಕಮಿಂಗ್ ನೋಟಿಫಿಕೇಷನ್ ಅಪ್ಡೇಟ್ ಇರ್ಬೋದು, ಅಥವಾ ಬೇರೆ ನೋಟಿಫಿಕೇಷನ್ಸ್ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಬಂತಂದರೂ ಪ್ರತಿಯೊಂದು ಅಪ್ಡೇಟು ಆ ನೋಟಿಫಿಕೇಷನನ್ನು ಬಿಗಿನಿಂಗಿಂದ ಹಿಡಿದು ಎಂಡ್ವರೆಗೂ ಆ ಪ್ರಾಸೆಸ್ ಕಂಪ್ಲೀಟ್ ಆಗೋವರೆಗೂ ನಿಮಗೆ ನಾನು ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಆ ಒಂದು ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಇಷ್ಟ ಆದರೆ, ಕೊಟ್ಟಿರೋ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ. ಹಾಗೂ ಸ್ನೇಹಿತರೆ ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕು. ಸೊ ಇದು ಬಿಟ್ಟು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಫ್ರೆಶ್ ಇಂಜಿನಿಯರ್, ಫ್ರೆಶ್ ಗ್ರ್ಯಾಜುಯೇಟ್ಸ್ ಇದ್ದೀರಾ, ಸೊ ಪ್ರೆಸೆಂಟಾಗಿ ಫ್ರೆಶ್ ನೋಟಿಫಿಕೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ HPCL ನೋಟಿಫಿಕೇಷನ್ ಇರ್ಬೋದು, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟು BEML ಕಾಲ್ ಮಾಡಿದ್ದಾರೆ, ಅದರದ್ದು ಅಪ್ಡೇಟ್ನ ಪ್ರೀವಿಯಸ್ ಆಗಿ ನಾನು ಅಪ್ಡೇಟ್ ಮಾಡಿದ್ದೀನಿ, ಅದಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ಇವತ್ತಿಂದ ಒಂದು ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ಬೋದು. ಅಫಿಷಿಯಲ್ ಡಾಕ್ಯುಮೆಂಟ್ ಇವತ್ತಿಂದ ಅವೈಲೇಬಲ್ ಆಗ್ಬೋದು ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಆ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ. ಇನ್ನು ಮುಂದೆ SSC JEನೂ ಬರುತ್ತೆ, RRB JEನೂ ಬರುತ್ತೆ. RRB JE ಅಂತೂ ಪ್ರತಿ ವರ್ಷ ಬರುತ್ತೆ. ಸೊ ಯಾರೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದಾರೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ನಮ್ಮ ರಾಜ್ಯದಲ್ಲಿ KPCL, KPTCL, KPSC, KEA ಈ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಸಾಕಷ್ಟು ನೋಟಿಫಿಕೇಷನ್ಸ್ ಇರೋ ಕಾರಣದಿಂದ 100% ಎಫರ್ಟ್ಸ್ ಕೊಟ್ಟಿರೋರು ಇವತ್ತಿಲ್ಲ ನಾಳೆ ನಿಮ್ಮ ಕನಸು ನನಸಾಗುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆದರೆ ನಿಮ್ಮ ಹೆಸರು ಮುಂದಿನ ಯಾವುದಾದ್ರೂ ಒಂದು ನೋಟಿಫಿಕೇಷನಲ್ಲಿ ನಿಮ್ಮ ಹೆಸರನ್ನ ಕಾಣ್ತೀರಾ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.